you found the one, you should never give her up. I think it's the way life changes when in love, yeah. I surround my soul with the positivity. That's why I don't worry about the things that I don't see, yeah. These days I don't worry about. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕಾಕ್ಟೈಲ್ ಲುಕ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕಾಕ್ಟೈಲ್ ಲುಕ್ ಅಂದರೆ ಪಾರ್ಟಿ ಲುಕ್ಕು. ನಾನು ಇವತ್ತೊಂದು ಶಾರ್ಟ್ ವಿಡಿಯೋ ಮಾಡೋಕೆ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಕಾಕ್ಟೈಲ್ ಲುಕ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಫುಲ್ ಫೇಸ್ನ ಕ್ಲೀನ್ ಮಾಡ್ಕೋಬೇಕು. ಫಸ್ಟ್ ಮಾಯಶ್ಚರೈಸರು, ಕ್ರೀಮ್ ಬೇಸ್ ಮಾಯಶ್ಚರೈಸರ್ ತಗೋತಾ ಇದ್ದೀನಿ ನಾನಂತೂ. ನೀಟಾಗಿ ತಗೊಂಡಿರೋದನ್ನ ತಗೊಂಡಿರೋ ಮಾಯಶ್ಚರೈಸರ್ನ ಫೇಸಲ್ಲಿ ಅಪ್ಲೈ ಮಾಡಬೇಕು. ಕ್ರೀಮ್ ಬೇಸ್ ಕನ್ಸೀಲರ್ ತಗೋತಾ ಇದ್ದೀನಿ. ಯಾಕೆ ಅಂದರೆ ನಾವು ಮೇಕಪ್ ಮಾಡ್ತೀವಲ್ಲ, ಅದಕ್ಕೆ ಬೇಸ್ಗೋಸ್ಕರ ಕನ್ಸೀಲರ್ ತಗೊಂಡು ಕ್ಲಿಯರ್ ಮಾಡ್ಕೊತೀನಿ. ಈ ಬ್ರೌನ್ ಕಲರ್ನ ನಾನು ಟ್ರಾನ್ಸ್ಪರೆಂಟ್ ಕಲರ್ ಆಗಿ ಅಪ್ಲೈ ಮಾಡ್ಕೊತೀನಿ ಗ್ರೀಸ್ ಲೈನ್ ಮೇಲೆ. ಈ ಬ್ರೌನ್ ತಗೋತೀನಿ. ಅವಲೇ ತಗೊಂಡಿದ್ದು ಈ ಬ್ರೌನ್ ತಗೊಂಡು ಕಣ್ಣರ್ ಔಟರ್ ಲೈನ್ ಅಲ್ಲಿ ನಾನು ಅಪ್ಲೈ ಮಾಡ್ಕೋತೀನಿ. ಇನ್ನೊಂದು ಕಣ್ಣಿಗೆ ಅದೇ ತರನೇ ಅಪ್ಲೈ ಮಾಡ್ಕೋತೀನಿ. ಅದಾದ್ಮೇಲೆ ಬ್ಲಾಕ್ ಕಲರ್ ತಗೋತೀನಿ. ಬ್ಲಾಕ್ ಕಲರ್ ತಗೊಂಡು ನೆಕ್ಸ್ಟ್ ಲೇಯರ್ಗೆ ಅಪ್ಲೈ ಮಾಡ್ಕೋತೀನಿ. ತಗೊಂಡಿರೋ ಎರಡು ಕಲರ್ನ ಮರ್ಚ್ ಮಾಡ್ಕೋತೀನಿ. ಒಂದು ಪ್ಲೇನ್ ಬ್ರಷ್ ತಗೊಂಡು ಕನ್ಸೀಲರ್ ಹಾಕಿ ಶೇಪ್ ತಗೋತೀನಿ. ಸಾರಿ, ಮಧ್ಯದಲ್ಲಿ ಒಂದು ವಿಡಿಯೋ ಮಿಸ್ ಆಗಿದೆ. ಲೈನ್ ಹಾಕೊಂಡಿದ್ದೀನಿ. ಇವಾಗ ಎರಡು ಕಡೆನೂ ಅದೇ ತರ ಲೈನ್ ಹಾಕಿದ್ದೀನಿ. ಅದಾದ್ಮೇಲೆ ಮಸ್ಕಾರ ಫಿಕ್ಸ್ ಮಾಡಬೇಕು, ಲೈನರ್ ಹಾಕಬೇಕು. ಇವಾಗ ಹಾಕಲ್ಲ, ನಾನು ಅದನ್ನ ಲಾಸ್ಟಲ್ಲಿ ಹಾಕೋತೀನಿ. ಕಣ್ಣ ಹತ್ರ ಸ್ವಲ್ಪ ಕಣ್ಣು ಕೆಳಗಲ್ಲ ಸ್ವಲ್ಪ ಇದು ಬಿದ್ದಿದೆ, ಧೂಳು ಬಿದ್ದಿದೆ. ಅದಕ್ಕೆ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಲೈನರ್ ಬಂದು ನಾನು ಲಾಸ್ಟಲ್ಲಿ ಹಾಕೋತೀನಿ. ಅವಾಗೆ ನಾನು ಮಾಯಶ್ಚರೈಸರ್ ಹಾಕೊಂಡಿದ್ದೆ. ಇವಾಗ ಟೋನರ್ ಹಾಕೋತೀನಿ ನೀಟಾಗಿ ಎಲ್ಲ ಕಡೆ. ಟೋನರ್ ಹಾಕಿದ್ದಾಯ್ತು. ನೀಟಾಗಿ ಮುಖಕ್ಕೆಲ್ಲ ಅಪ್ಲೈ ಮಾಡ್ಕೋಬೇಕು. ಟೋನರ್ ಆದ್ಮೇಲೆ ಪ್ರೈಮರ್ ಹಾಕೋಬೇಕು. ನೀಟಾಗಿ ಅಪ್ಲೈ ಮಾಡಿದ್ಮೇಲೆ ನೆಕ್ಸ್ಟ್ ಇವಾಗ ಕಲರ್ ಕರೆಕ್ಟರ್ ಆರೆಂಜ್ ಕಲರ್ ತಗೋತಾ ಇದ್ದೆ ನಾನು. ಕಣ್ಣ ಹತ್ರ ಮೂಗತ್ರ ಇಲ್ಲದ ಲೈನ್ ಇದೆ, ಅದಕ್ಕೋಸ್ಕರ. ಮತ್ತೆ ಈ ಕಣ್ಣ ಎಲ್ಲೆಲ್ಲಿ ಇದು ಕಣ್ಣ ಹತ್ರನೇ ಹಚ್ಬೇಕು, ಮೂಗು ಹತ್ರನೇ ಹಚ್ಬೇಕು, ಬಾಯಿ ಹತ್ರನೇ ಹಚ್ಬೇಕು ಅಂತೇನಿಲ್ಲ. ಎಲ್ಲೆಲ್ಲೆಲ್ಲ ನೀವು ಬ್ಲಾಕ್ ಡಾಟ್ಸ್ ಅಂತ ಇರುತ್ತೆ, ಆಮೇಲೆ ಪಿಂಪಲ್ದು ಮಾರ್ಕ್ ಎಲ್ಲ ಕಾಣಿಸ್ತಾ ಇರುತ್ತೆ, ಅಲ್ಲೆಲ್ಲಾನು ಹಚ್ಬೋದು. ಬ್ಲಾಕ್ ಕವರ್ ಮಾಡೋದಕ್ಕೆ, ಡಾರ್ಕ್ ಕವರ್ ಮಾಡೋದಕ್ಕೆ. ಲಿಪ್ಸ್ ಏರಿಯಾ ಇದೇನು ಹಾಕೊಂಡಿರ್ತೀವಲ್ವಾ, ಇದೇ ನಾನು ತಗೊಂಡಿದ್ದೀನಲ್ವ, ಅದನ್ನ ಬ್ಲೆಂಡರಿಂದ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಈ ತರ ಬ್ಲೆಂಡರ್ ಇರುತ್ತಲ್ಲ ಅದರಲ್ಲಿ ನೀಟಾಗಿ ಬ್ಲೆಂಡ್ ಮಾಡ್ಕೊಬೇಕು. ನಾವೇನು
ಪ್ರಾಡಕ್ಟ್ ತಗೊಂಡಿದ್ದೀವಲ್ಲ ಅದನ್ನ ಆ ಥರ ಬ್ಲೆಂಡ್ ಮಾಡ್ಕೊಂಡ್ಮೇಲೆ ಎಲ್ಲೆಲ್ಲೆಲ್ಲ ನಿಮಗೆ ಬ್ಲ್ಯಾಕ್ನೆಸ್ ಇರುತ್ತೆ, ಆಮೇಲೆ ಪಿಂಪಲ್ ಇರುತ್ತೋ ಅದೆಲ್ಲ ಗ್ರೀನ್ ಕರೆಕ್ಟರ್ ಹಾಕ್ಕೋಬೇಕು. ಕರೆಕ್ಟರ್ ಹಾಕೊಂಡ್ಮೇಲೆ ಅದನ್ನ ಬ್ಲೆಂಡ್ ಮಾಡ್ಕೋಬೇಕು ನೀಟಾಗಿ. ಈ ಥರ ಬ್ಲೆಂಡ್ ಮಾಡಿದ್ಮೇಲೆ ನೆಕ್ಸ್ಟ್ ನಾವು ಫೌಂಡೇಶನ್ ಹಾಕೋಬೇಕು. ಫೌಂಡೇಶನ್ ನೀಟಾಗಿ ಫುಲ್ ಫೇಸ್ ಅಪ್ಲೈ ಮಾಡ್ತಾ ಇದ್ದೀನಿ ತಗೊಂಡಿರೋ ಫೌಂಡೇಶನ್. ನಾನು ಇವಾಗ ಹಾಕೊಂಡಿರೋ ಫೌಂಡೇಶನ್ ನೀಟಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಫೇಸ್ ಎಲ್ಲ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಫೇಸ್ ಅಲ್ಲೆಲ್ಲ ನೀಟಾಗಿ ಫುಲ್ ಫೇಸ್ನೆಲ್ಲ ಕವರ್ ಅಪ್ ಮಾಡ್ಕೋಬೇಕು ಫೌಂಡೇಶನ್ ಇಂದ. ನೆಕ್ಸ್ಟ್ ಇವಾಗ ಬರೋದು ಕಾಂಟೋರ್ ಹಾಕೋಬೇಕು. ಇವಾಗ ಅದಾದ್ಮೇಲೆ ಕಾಂಟೋರ್ ಹಾಕೋಬೇಕು ಸ್ವಲ್ಪ ಲೈಟಾಗಿ. ಪಾರ್ಟಿ ಲುಕ್ ಸ್ವಲ್ಪ ಕಾಂಟೋರ್ ಜಾಸ್ತಿನೇ ಬೇಕು. ನೋಡಿ ಹಿಂಗೆ ಹಾಕೊಂಡು ಅದನ್ನ ಬ್ಲೆಂಡ್ ಮಾಡ್ಕೋಬೇಕು ನೀಟಾಗಿ. ಅದಾದ್ಮೇಲೆ ಕನ್ಸೀಲರ್ ಹಾಕೋಬೇಕು. ಕಣ್ಣತ್ರ ಹಾಕೋಬೇಕು. ಹೇಳ್ಕೊಡ್ತೀನಿ ನಾನು. ಕಣ್ಣತ್ರ ಇಲ್ಲೊಂದು ಸ್ವಲ್ಪ, ಇಲ್ಲೊಂದು ಸ್ವಲ್ಪ, ಇಲ್ಲೊಂದು ಸ್ವಲ್ಪ, ಇಲ್ಲೊಂದು ಸ್ವಲ್ಪ, ಕಣ್ಣತ್ರ ಮೂಗತ್ರ ಇಲ್ಲೊಂದು ಸ್ವಲ್ಪ, ಈ ಕನ್ಸೀಲರ್ನ ನಾವು ನೀಟಾಗಿ ಬ್ಲೆಂಡರಲ್ಲಿ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಇದೆಲ್ಲ ಹಾಕೊಂಡ್ಮೇಲೆ ನೆಕ್ಸ್ಟ್ ಪೌಡರ್ ಹಾಕೋಬೇಕು. ಪೌಡರ್ನ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಫುಲ್ ಫೇಸ್ನ. ಪೌಡರ್ ಅಪ್ಲೈ ಆಯಿತು. ನೆಕ್ಸ್ಟ್ ಇವಾಗ ಬ್ಲಷ್ ಹಾಕೋಬೇಕು. ಇಷ್ಟೇ ಫೈನಲ್ ಲುಕ್ಕು. ಹಿಂಗೆ ಬಂದಿದೆ ಫೈನಲ್ ಲುಕ್ ಬಂದು. ನಾನು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.